ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಆರ್ಸಿಬಿ ಗೆಲುವನ್ನ ಕಣ್ತುಂಬಿಕೊಳ್ಬೇಕು ಅಂತ ಕಾಯ್ತಿದ್ದ ಅಭಿಮಾನಿಗಳಿಗೆ ನಿರಾಸೆ ಆಗುತ್ತೆ. ಹಾಗಿದ್ರೆ ಆರ್ಸಿಬಿ ಸೋಲಿನ ಬಗ್ಗೆ ಫ್ಯಾನ್ಸ್ ಏನಂದ್ರು, ಜೊತೆಗೆ ವಿಶ್ಲೇಷಕರು ಇದರ ಬಗ್ಗೆ ಯಾವ ರೀತಿಯಾಗಿ ವಿಶ್ಲೇಷಣೆಯನ್ನ ಮಾಡಿ ಕಾರಣಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ನೋಡೋಣ. ಆರ್ಸಿಬಿಯ ಹ್ಯಾಟ್ರಿಕ್ ಗೆಲುವಿನ ಕನಸು ಭಗ್ನ. ಬೆಂಗಳೂರಲ್ಲಿ ದೆಹಲಿಗೆ ಸತತ 2ನೇ ಜಯ. ನಿನ್ನೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ದೆಹಲಿ ಹಾಗೂ ಬೆಂಗಳೂರಿನ ನಡುವೆ ಹೈ ವೋಲ್ಟೇಜ್ ಪಂದ್ಯ ನಡೆಯಿತು. ಈ ಬಾರಿ ಸಖತ್ ಫಾರ್ಮ್ನಲ್ಲಿರುವ ಗೆಲೋ ಫೇವರೇಟ್ ತಂಡವಾಗಿತ್ತು ಆರ್ಸಿಬಿ. ಇದೇ ಹುಮ್ಮಸ್ಸಿನಲ್ಲಿದ್ದ ಬೆಂಗಳೂರು ಬಾಯ್ಸ್ಗೆ ಟಾಸ್ನಲ್ಲಿ ಮೊದಲ ಸೋಲಾಯಿತು. ದೆಹಲಿ ತಂಡದ ನಿರ್ಣಯದಂತೆ ಮೊದಲು ಬ್ಯಾಟ್ ಬೀಸಿದ್ದ ಆರ್ಸಿಬಿ ಬ್ಯಾಟ್ಸ್ಮನ್ಗಳು ರನ್ ಹೊಳೆಹರಿಸುವ ನಿರೀಕ್ಷೆ ಇತ್ತು. ಆದರೆ ಈ ತಂಡ ಗಳಿಸಿದ್ದು ಬರೀ 175 ರನ್. ಫಿಲ್ ಸಾಲ್ಟ್ ಅರ್ಧ ಶತಕ ಬಿಟ್ರೆ ಯಾರೊಬ್ಬರೂ ಕೂಡ 30 ರನ್ ಸಿಡಿಸಲಿಲ್ಲ. ಈ ಕಾರಣಕ್ಕೆ ದೆಹಲಿಗೆ ಅಲ್ಪ ಮೊತ್ತ ನೀಡಿತು. ಇಂದು ಒಳ್ಳೆ ಸ್ಟಾರ್ಟ್ ಸಿಕ್ತು ವಿರಾಟ್ ಕೊಹ್ಲಿ ಹಾಗೂ ಸಾಲ್ಟಿಂದ. ಆದರೆ ವಿರಾಟ್ ಕೊಹ್ಲಿ ಔಟ್ ಆದಮೇಲೆ ವಿಕೆಟ್ಗಳು ಬೀಳ್ತಾನೆ ಪತನ ಆಗ್ತಾ ಇತ್ತು. ಅದರಿಂದ ಸ್ವಲ್ಪ ಮೊಮೆಂಟಮ್ ಸ್ವಲ್ಪ ಅಲ್ಲಿ ಎಳೆದ್ರು. ಇಲ್ಲಾಂದಿದ್ರೆ 200+ ರನ್ನನ್ನು ಗಳಿಸ್ಬೋದಾಗಿತ್ತು. 176 ರನ್ ಗುರಿ ಬೆನ್ನತ್ತಿದ ದೆಹಲಿ ತಂಡ ಆರಂಭದಲ್ಲೇ ಮಹಾ ಆಘಾತ ಎದುರಿಸಿತು. ಸ್ವಿಂಗ್ ಕಿಂಗ್ ಭುವನೇಶ್ವರ್ ಕುಮಾರ್ ಬಾಲ್ ತಿರುಗಿಸಿದ ರೀತಿಗೆ ಡೆಲ್ಲಿ ಬ್ಯಾಟ್ಸ್ಮನ್ಗಳು ಗಿರ್ಗಿಟ್ಲೆ ತಿರುಗಿದ್ರು. ಮೊದಲ ಓವರ್ನಲ್ಲೇ ಮೊದಲ ವಿಕೆಟ್, ಭುವಿ ಎಸೆದ 2ನೇ ಓವರ್ನಲ್ಲಿ 2 ವಿಕೆಟ್ ಕಬಳಿಸಿದ್ರು. ಆಗ ದೆಹಲಿ ತಂಡಕ್ಕೆ ಆಸರೆಯಾಗಿದ್ದು ಕರುನಾಡಿನ ಮನೆಮಗ ಕೆಎಲ್ ರಾಹುಲ್. ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ರಾಹುಲ್ ಅರ್ಧ ಶತಕ ಬಾರಿಸಿ ದೆಹಲಿ ಪಡೆಯನ್ನ ಸೋಲಿನ ಭೀತಿಯಿಂದ ಪಾರು ಮಾಡಿದ್ರು. ಸ್ಟಬ್ಸ್ ಕೂಡ ಅರ್ಧ ಶತಕದ ಮೂಲಕ ಡೆಲ್ಲಿಗೆ ಗೆಲುವು ತಂದುಕೊಟ್ರು. ಹಾಗಿದ್ರೆ ಆರ್ಸಿಬಿ ಸೋಲಿಗೆ ಪ್ರಮುಖ ಕಾರಣಗಳೇನು ತೋರಿಸ್ತೀವಿ ನೋಡಿ. ಆರ್ಸಿಬಿ ತಂಡದ 4 ಪಂದ್ಯಗಳಲ್ಲಿ 200ಕ್ಕೂ ಹೆಚ್ಚು ರನ್ ಬಾರಿಸಿತ್ತು. ಆದರೆ ನಿನ್ನೆ ಬೃಹತ್ ಮೊತ್ತ ಕಲೆ ಹಾಕುವಲ್ಲಿ ವಿಫಲ ಆಗಿದೆ. ಬಹುನಿರೀಕ್ಷೆ ಹುಟ್ಟಿಸಿದ ವಿರಾಟ್ ಕೊಹ್ಲಿ, ಪಾಟಿದಾರ್ ಬ್ಯಾಟಿಂಗ್ ವೈಫಲ್ಯ ಎದುರಿಸಿದ್ದಾರೆ. ಮಧ್ಯಮ ಕ್ರಮಾಂಕದಲ್ಲಿ ಬಂದ ಜಿತೇಶ್, ಶಫರ್ಡ್, ಕೃಣಾಲ್ ಕಳಪೆ ಆಟದಿಂದ ತಂಡದ ಮೊತ್ತ 175ಕ್ಕೆ ಸೀಮಿತ ಆಯಿತು. ಬೌಲಿಂಗ್ ನಿರ್ವಹಣೆಯಲ್ಲಿ ರೆಡ್ ಆರ್ಮಿ ಎಡವಿದೆ. ಹಾಗೂ ಹೀಗೂ ಕೊನೆ ಓವರ್ವರೆಗೂ ಪಂದ್ಯ ಬಂದಿದ್ರು ಗೆಲುವು ದಕ್ಕಿಸಿಕೊಳ್ಳೋದ್ರಲ್ಲಿ ಶೆಫರ್ಡ್ ವಿಫಲರಾದ್ರು. ಬೌಲಿಂಗ್ ನಲ್ಲಿ ಮೊದಲ 3 ವಿಕೆಟ್ಗಳನ್ನ ಶರ್ವೇಗದಲ್ಲಿ ಗಳಿಸಿಕೊಟ್ಟಿದ್ರು ಭುವನೇಶ್ವರ್ ಕುಮಾರ್. ಅದ್ಭುತವಾಗಿ ಬೌಲಿಂಗ್ ಪ್ರದರ್ಶನ ನೀಡಿದ್ರು. ಅದನ್ನ ನಂತರ ಬ್ರೇಕ್ ಥ್ರೂ ಸಿಗಲೇ ಇಲ್ಲ. ನಮ್ಮ ಸ್ಕೋರ್ ಕೂಡ ಬಹಳ ಕಡಿಮೆ ಆಯಿತು. ರುಮಾರ ಶೆಫರ್ಡ್ ಅವರು ಕೊನೆ ಓವರ್ ಬಹಳ ನಿರ್ಣಾಯಕವಾಯಿತು. ಬಹಳಷ್ಟು ರನ್ ನೀಡಿದ್ರು. ಸಾಲು ಸಾಲು ಗೆಲುವಿನ ಕುದುರೆ ಏರಿದ್ದ ಆರ್ಸಿಬಿ ತವರು ಮನೆಯಲ್ಲೇ ಎಡವಿದೆ. ದೆಹಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋಲೊಪ್ಪಿಕೊಂಡಿದೆ. ದೆಹಲಿಯ ಗೆಲುವು ಕೆಎಲ್ ರಾಹುಲ್ಗೆ ಹುಟ್ಟುಹಬ್ಬದ ಉಡುಗೊರೆಯಂತಿದ್ರೆ ರೆಡ್ ಆರ್ಮಿಗೆ ಗೆಲುವಿನ ಮೆಟ್ಟಿಲಲ್ಲಿ ಸಿಕ್ಕ ಮುಳ್ಳಿನಂತಾಗಿದೆ. ಮಹೇಶ್, ಸ್ಪೋರ್ಟ್ಸ್ ಬ್ಯೂರೋ, TV9.